ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ದಾಳಿಂಬೆ ಮಾರಾಟ ಮಾಡುವ ರೈತರೇ ಎಚ್ಚರ ಎಚ್ಚರ. ತೂಕ ಮಾಡುವ ಸ್ಕೇಲಲ್ಲಿ ಟನ್ ಗಟ್ಟಲೆ ದಾಳಿಂಬೆ ಕದ್ದ ವಂಚಕರು ಪತ್ತೆ. ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡ ಮನೆಗಳಿಗೆ ಸಚಿವ ಸುಧಾಕರ್ ಹಕ್ಕುಪತ್ರ ವಿತರಣೆ. ರಾತ್ರಿಯಾದರೂ ಬಸ್ ಸಿಗದೆ ವಿದ್ಯಾರ್ಥಿಗಳ ಪರದಾಟ. ನಂದಿ ಕ್ರಾಸ್ನಲ್ಲಿ ಬಸ್ ತಡೆದು ಪ್ರತಿಭಟನೆ. ಕುಡಿಯೋಕೆ ಹಣ ಕೊಡಲಿಲ್ಲವೆಂದು ತಂದೆಯನ್ನು ಒಡೆದುಕೊಂಡು ನಂತರ ಕುಡಿದು ಬಿದ್ದು ಸತ್ತಿದ್ದಾನೆಂದು ನಾಟಕ. ಕೊನೆಗೂ ಸಿಕ್ಕಿಬಿದ್ದ ದುರಳ ಮಗ. ವಾರ್ತೆಗಳ ವಿವರ. ವರ್ಷಗಟ್ಟಲೆ ಕಣ್ಣಲ್ಲಿ ಕಣ್ಣಿಟ್ಟು ಆಗಲೂ ರಾತ್ರಿ ನಿದ್ದೆ ಇಲ್ಲದೆ ದಾಳಿಂಬೆ ಬೆಳೆಯುವ ರೈತರು 4 ಹೆಚ್ಚಾಗಿ ಸಿಗ್ಲಿ ಅಂತ ಹೊರ ರಾಜ್ಯದ ವ್ಯಾಪಾರಿಗಳಿಗೆ ಮಾರಾಟ ಮಾಡ್ತಾರೆ. ಟನ್ ಗಟ್ಟಲೆ ಬೆಳೆಯುವ ದಾಳಿಂಬೆ ಕಟಾವು ಮಾಡಿ ಮಾರಾಟ ಮಾಡುವಾಗ ಎಚ್ಚರ ವಹಿಸುವುದು ಮರೆಯಬೇಡಿ. ಇಲ್ಲೊಬ್ಬ ರೈತ ಮಾರಾಟ ಮಾಡಿದ ದಾಳಿಂಬೆ ತೂಕ ಮಾಡುವ ವೇಳೆ ಹೇಗೆ ಮೋಸ ಹೋಗಿದ್ದಾರೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ಬೋಗಪರ್ತಿ ಗ್ರಾಮದ ಸೀತಾರಾಮ್ ಎಂಬ ರೈತರ ತೋಟದಲ್ಲಿ ದಾಳಿಂಬೆ ಖರೀದಿ ಮಾಡಿದ ಬಾಂಬೆ ವ್ಯಾಪಾರಿಯೊಬ್ಬ ದಾಳಿಂಬೆ ಕಟಾವು ಮಾಡಿ ತೂಕ ಹಾಕಿಕೊಂಡು ಲೋಡ್ ಮಾಡುವಾಗ ತೂಕದಲ್ಲಿ ವ್ಯತ್ಯಾಸ ಮಾಡಿ ಟನ್ ಗಟ್ಟಲೆ ಮೋಸ ಮಾಡಿದ್ದಾನೆ. ಸೀತಾರಾಮ್ ತೋಟದಲ್ಲಿ ಕಟಾವು ಮಾಡಿದ ದಾಳಿಂಬೆ ತೂಕ ಹಾಕುವಾಗ ರಿಮೋಟ್ ಬಳಸಿ ಪ್ರತಿ ಕ್ರೇಟ್ಗೂ 2 ರಿಂದ 3 ಕೆಜಿ ಹೆಚ್ಚುವರಿಯಾಗಿ ದಾಳಿಂಬೆ ಕದ್ದಿದ್ದಾರೆ. ಕನೆಕ್ಷನ್ ಐತೆ ಹೊರಕ ಮಾಡು. ರಾತ್ರಿ ವೇಳೆ ಬಂದಿಲ್ಲ, ಯಾರ ಕಣ್ಣಿಗೂ ಕಾಣದೆ ಬಂದೂ ಕದ್ದಿಲ್ಲ. ಕಣ್ಣ ಮುಂದೆಯೇ ಕೆಜಿ ಗಟ್ಟಲೆ ತೂಕದಲ್ಲಿ ಹೊಡೆದು ಲಕ್ಷಾಂತರ ರು ಮೋಸ ಮಾಡಿರುವುದನ್ನ ಅದೇ ಗ್ರಾಮದ ಯುವಕರು ಕಂಡುಹಿಡಿದಿದ್ದಾರೆ. ಅಲ್ಲ ಬೇರೆ ಈ ನಮ್ಮ ಏರಿಯಾಗ ಬಂದು ಎಷ್ಟು ದಿನ ಆಯ್ತು ನೀವು? ಈ ಏರಿಯಾಗ ಬಂದು 2 ತಿಂಗಳು. ದಿನಕ್ಕೆ ಎಷ್ಟು ಗಾಡಿ ಕಿಲ್ತೀರಾ? ಮೊನ್ನೆ ವರ್ಷನೂ ನಾನು ಏಜೆಂಟ್ ಮಾಡ್ಕೊಳ್ಳಿ, ನಾನು ಎಲ್ಲರಿಗೂ ಮಾಲ್ ಕೊಡಿಸ್ತೀನಿ. ನನಗೆ ಒಬ್ರು ಅಂತಲ್ಲ, ಇವನಿಗೆ ಮಾಲ್ ಬೇಕಂದ್ರೆ ಇವನಿಗೆ ಒಂದು ಗಾಡಿ ಕೊಡಿಸ್ತೀನಿ, ಇನ್ನೊಬ್ಬರಿಗೆ ಬೇಕಂದ್ರೆ ಇನ್ನೊಂದು ತೋಟ ಇನ್ನೊಬ್ಬರಿಗೆ ಕೊಡಿಸ್ತೀನಿ. ಅದು ನನ್ನ ಕೆಲಸ. ಇವಾಗ ಇದು ಏನಾಗಿದೆ ಆಯ್ತು, ಇವಾಗ ಇವನು ಸ್ಕೇಲ್ ಇಷ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಕಿತ್ತಿದಾನಲ್ಲ, ಇವ್ನು ನಿನ್ನ ಹತ್ರ ಇಷ್ಟು ದಿನದಿಂದ ಇಷ್ಟು ಟನ್ ಇದು ದಾಳಂಬ್ರಿ ಕಿತ್ಕೊಂಡು ಹೋಗಿದ್ದಾನೆ. ಇವನು ಒಂದು 150 ಟನ್ ಕಿತ್ತಿರ್ತಾನೆ ನನ್ನ ಹತ್ರ. 150 ಟನ್ ಕಿತ್ಕೊಂಡು ಹೋಗಿದ್ದಾನೆ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಎಲ್ಲಾ ತೋಟದಲ್ಲಿ ಕೂಡ ಅದು ಕಾಟ ಚೆಕ್ ಮಾಡಿ ಒಬ್ಬೊಬ್ರು ಏನ್ ಮಾಡಿದ್ರು, ನಮ್ ಕಾಟನೇ ಇಡ್ರ ಅಂತ ಹೇಳಿ ಇಡ್ಸ್ಕೊಂಡ್ರು. ಆಮೇಲೆ ಒಬ್ಬೊಬ್ರು ಚೆಕ್ ಮಾಡಿದ್ರು ಕೂಡ ಸೇಮ್ ತೋರಿಸ್ತಿತ್ತಲ್ಲ, ಅದು ಹೆಂಗಾರ ಮಾಡಿ ಅಂತ ಹೇಳಿ. ಹೌದು, ಸೇಮ್ ನಮಗೂ ಸೇಮೇ ತೋರಿಸಿರೋದಲ್ವಾ. ನಾವು ಬಂದಾಗ ಅವ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾವನೆ, ನಾವು ಹೋದ್ಮೇಲೆ ಅವ್ನು ಮಾಡ್ಕೊಂತಾರತ್ತಾನೆ. ಅದೇನಾಗಿದೆ ಇವಾಗ ಗೊತ್ತಾಗಿದೆ ಅಷ್ಟೇ. ಏನಾಗಿದೆ ಒಳಗಡೆ ಏನೈತೆ ಹೊರಗಡೆ ಇವಾಗ ಗೊತ್ತಾಗಿದೆ. ಇಲ್ಲ ಅವನು ಯಾಕೆ ಹೇಳಿದಾನೆ ಅಂತ ಹೇಳ್ತಾನೆ. ಮಾಲೀಕರ ಸ್ಕೇಲ್ನಲ್ಲಿ ತೂಕ ಹಾಕುವಾಗ ಸೆನ್ಸಾರ್ ಬಳಸಿ 3 ಕೆಜಿಯನ್ನ ಪ್ರತಿ ಕ್ರೇಟ್ ಎಗರಿಸುತ್ತಾ ಬಂದಿದ್ದಾರೆ. ಅನುಮಾನ ಬಂದ ಯುವಕರು ತಮ್ಮ ಸ್ವಂತ ತಕ್ಕಡಿಯಲ್ಲಿ 2-3 ಕ್ರೇಟ್ ತೂಕ ಮಾಡಿದಾಗ ಪ್ರತಿ ಕ್ರೇಟ್ನಲ್ಲೂ 3 ಕೆಜಿ ಹೆಚ್ಚುವರಿ ತೂಕ ಬಂದಿದೆ. ಇದೇ ರೀತಿ ಮೋಸ ಮಾಡಿ 1 ಲೋಡ್ ಎಸ್ಕೇಪ್ ಆಗಿದೆ. 2 ಲೋಡ್ ತುಂಬುವಾಗ ಇನ್ನೇನು 2-3 ಕ್ವಿಂಟಲ್ ತೂಕ ಮಾಡುವಾಗ ಕಂಡುಹಿಡಿದ ಗ್ರಾಮದ ಯುವಕರು ಲೋಡನ್ನ ಗ್ರಾಮದಿಂದ ಹೊರಗೆ ಹೋಗದೆ ತಡೆದಿದ್ದಾರೆ. ಇವರು ಇದೇ ರೀತಿ ಇನ್ನೆಷ್ಟು ರೈತರಿಗೆ ಮೋಸ ಮಾಡಿದ್ದಾರೋ ಗೊತ್ತಿಲ್ಲ. ಇದೇ ತೆರನಾಗಿ ಯಾವ ಊರುಗಳಲ್ಲಿ ಮೋಸ ಮಾಡಿದ್ದಾರೋ ಗೊತ್ತಿಲ್ಲ. ಮಾಲೀಕರು ತೂಕದ ವೇಳೆ ಹಾಜರಾದ್ರೆ 1 ತೂಕ, ಅವರಿಲ್ಲ ಅಂದ್ರೆ ಬೇರೆ ತೆರನಾದ ತೂಕ ಹಾಕಿದ್ದು ಹೆಚ್ಚುವರಿ ದಾಳಿಂಬೆಯ ವೆಚ್ಚ ಕಟ್ಟಿಕೊಡುವವರೆಗೂ ಲಾರಿಯನ್ನ ಹೊರಗೆ ಬಿಡದೆ ನಿಲ್ಲಿಸಿದ್ದಾರೆ. ದಾಳಿಂಬೆ ಮಾರಾಟಕ್ಕೆ ಮಧ್ಯವರ್ತಿಯಾಗಿ ಬಂದಿದ್ದ ಆಸಾಮಿಯನ್ನ ತಡೆದು ನಿಲ್ಲಿಸಿದ ಗ್ರಾಮಸ್ಥರು ಮಾಲೀಕರು ಯಾರೋ ಗೊತ್ತಿಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ, ಇಲ್ಲಿಂದ ನಿಮ್ಮ ಮಾಲು ಹೊರಗೆ ಹೋಗಬೇಕು ಅಂದ್ರೆ 5 ಲಕ್ಷ ರೂಗಳು ಕಟ್ಟಿ ಹೊರಗೆ ಹೋಗುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಈ ಸ್ಕೇಲ್ ಆಗಿ ತೂಕ ಮಾಡ್ತಾ ಇರೋದು 1 ಕೆಜಿ 300 ಗ್ರಾಮ್ ಡಿಫರೆನ್ಸ್ ಬರ್ತಾ ಐತೆ.
ಎತ್ಕೊಳ್ಳೋದು ಗಾಡಿలో ఉండే ಕ್ರೇಟ್ ఒకటి ఎత్తుకోండి చూద్దాము ಸಿಕ್ಕಾಕೊಂಡ ಮೇಲೆ ನಮ್ದ್ರಾಗ ತೂಕ ಹಾಕಿದ್ದು ಇವಳು ಒಂದು 3 కేజీలు వచ్చా కదా ఎక్స్ట్రా 4 కేజీలు వచ్చా కదా 5 కేజీలు వచ్చా కదా 5 వద్ద 3 కేజీలు మినిమం వచ్చా కదా 3 కేజీ ನಾನು వస్తుంది కదా ಯಾವ್ದಾರ ಸರಿ ತಪ್ಪನ್ನು చేసాడు కదా ನೀವು నేను చేయలేదు ರಿಮೋಟ್ ఎవరు ఇచ్చేపించలేదు వారికి ఎవరు ఇచ్చేపించలేదు ಅವನ ಜೊತೆ ಕೆಲಸ ಮಾಡೋಣ ಅಂತ. ನನಗೆ ತೂಕದಲ್ಲಿ ಆಗುವ ಮೋಸದ ಬಗ್ಗೆ ಗೊತ್ತಿಲ್ಲ. ಅದನ್ನ ಮಾಲು ಖರೀದಿಸುವ ಮಾಲೀಕ ಮಾಡಿಸಿದ್ದಾನೋ ಅಥವಾ ಕೂಲಿಕಾರರು ಮಾಡಿದ್ದಾರೋ ಗೊತ್ತಿಲ್ಲ ಎಂದು ಮಧ್ಯವರ್ತಿ ಹೇಳಿದ್ದಾನೆ. ಒಟ್ನಲ್ಲಿ ಬೆವರು ಸುರಿಸಿ ಶ್ರಮ ವಹಿಸಿ ಭೂಮಿಯಲ್ಲೇ ಕಷ್ಟಪಟ್ಟು ಒಂದಿಷ್ಟು ಹಣ ಸಂಪಾದನೆ ಮಾಡಿಕೊಂಡು ಸ್ವಾಭಿಮಾನಿ ಬದುಕು ಸಾಗಿಸುವ ಕನಸು ಕಂಡಿರುವ ರೈತರಿಗೆ ಖರೀದಿಸುವ ಮಾಲೀಕರಿಂದಲೂ ಈ ರೀತಿಯ ಮೋಸ ಮಾಡ್ತಾರೆ ಅಂದ್ರೆ ಇಂತಹವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಮತ್ತೊಮ್ಮೆ ಈ ರೀತಿ ಮೋಸ ಮಾಡದಂತೆ ತಡೆಯಬೇಕಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿದ್ದ ಮನೆಗಳನ್ನು ಸಕ್ರಮಗೊಳಿಸುವ 94C ಅಡಿಯಲ್ಲಿ 128 ಫಲಾನುಭವಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಹಾಗೂ ಚಿಂತಾಮಣಿ ತಾಲೂಕು ಆಡಳಿತದಿಂದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಹಕ್ಕುಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಪಾಲ್ಗೊಂಡು 128 ಜನ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು. ನಂತರ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ, ಬಹಳ ದಿನಗಳ ಹಿಂದೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ತಡವಾಗಿದ್ದು ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು ಹಕ್ಕುಪತ್ರಗಳಿಗಾಗಿ 2200 ಅರ್ಜಿಗಳು ಬಂದಿದ್ದು, ಇದರಲ್ಲಿ 1317 ಅರ್ಜಿಗಳು ತಿರಸ್ಕೃತವಾಗಿದ್ದು 561 ಮಂಜೂರಾಗಿವೆ. ಈಗಾಗಲೇ 342 ವಿತರಣೆಗೆ ಬಾಕಿ ಇದ್ದು, ಇದೀಗ 128 ಜನರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗುತ್ತಿದ್ದು, ಉಳಿದವುಗಳನ್ನು ಪರಿಶೀಲನೆ ಮಾಡಿ ಶೀಘ್ರದಲ್ಲಿಯೇ ವಿತರಣೆ ಮಾಡಲಾಗುವುದೆಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ಇಒ ಆನಂದ್, ಕೃಷಿಕ ಸಮಾಜದ ಅಧ್ಯಕ್ಷ ಜಯರಾಮರೆಡ್ಡಿ, ಬಗರ್ ಹುಕುಂ ಕಮಿಟಿ ಸದಸ್ಯ ಚೋಡಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ನ ಬಳಿ ಸ್ಥಳೀಯ ಗ್ರಾಮಸ್ಥರು, ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಪ್ರಯಾಣಿಕರು ಪ್ರತಿನಿತ್ಯ ಬಸ್ಗಳಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ಸೋಮವಾರ ಸಂಜೆ ಬಸ್ಗಾಗಿ ಒತ್ತಾಯಿಸಿ ವಿದ್ಯಾರ್ಥಿಗಳು ನಂದಿ ಕ್ರಾಸ್ನಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರದಿಂದ ಕೋಲಾರ ಮಾರ್ಗವಾಗಿ ಹೋಗುವ ಬಸ್ಗಳು ಚಿಕ್ಕಬಳ್ಳಾಪುರದಿಂದ ಬರುವಾಗಲೇ ಪ್ರಯಾಣಿಕರಿಂದ ಭರ್ತಿಯಾಗಿರುವುದರಿಂದ ನಂದಿ ಕ್ರಾಸ್ನಲ್ಲಿ ಬಸ್ಗಾಗಿ ಕಾಯುವ ವಿದ್ಯಾರ್ಥಿಗಳಿಗೆ ಬಸ್ಗಳಲ್ಲಿ ಕಾಲಿಡಲು ಸ್ಥಳಾವಕಾಶವಿಲ್ಲದ ಪರಿಸ್ಥಿತಿ ಸೃಷ್ಟಿಯಾಗುತ್ತಿದೆ. ಅಲ್ಲದೆ ಭರ್ತಿಯಾಗಿರುವ ಬಸ್ಗಳಲ್ಲಿ ನೇತಾಡಿಕೊಂಡು ಹೋಗುವಂತೆ ಸಾಹಸ ಪಡುವಂತಾಗಿದೆ. ಅದಕ್ಕೆ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ನಿನ್ನೆ ಸಂಜೆ ನಂದಿ ಕ್ರಾಸ್ KSRTC ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿನ ಕಡೆ ಹೋಗುವ ಬಸ್ಗಳು ನಂದಿ ಕ್ರಾಸ್ ಸೇರಿದಂತೆ ನಿಗದಿತ ನಿಲುಗಡೆ ಹೊಂದಿರುವ ನಾಗಾರ್ಜುನ ಕಾಲೇಜು, ವೆಂಕಟಗಿರಿ, ಕೋಟೆ, ಹಾವತಿ ಮುಂತಾದ ಕಡೆ ನಿಲ್ಲಿಸಿ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಹೋಗಬೇಕೆಂದು ಫಾರಂ 4ರಲ್ಲಿ ತಾಕೀತು ಮಾಡಿದ್ರು. ಬಸ್ ಕಂಡಕ್ಟರ್ಗಳು ಫ್ಲೈಓವರ್ ಮೇಲೆ ಹೋಗುವ ಅನುಕೂಲಕ್ಕಾಗಿ ನಂದಿ ಕ್ರಾಸ್ನ ಫ್ಲೈಓವರ್ ಕೆಳಗಡೆ ಬರುವುದನ್ನು ತಪ್ಪಿಸಿಕೊಳ್ಳುತ್ತಾರೆ. ಇದರಿಂದ ಬಸ್ಗಾಗಿ ಕಾಯುವ ಜನ ಇಡೀ ಶಾಪ ಹಾಕುವಂತಾಗಿದೆ. ಬಸ್ಗಳೆಲ್ಲ ಫ್ಲೈಓವರ್ ಮೇಲೆ ಹೋಗುತ್ತವೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಬಸ್ ಸ್ಟ್ಯಾಂಡ್ನಿಂದಲೇ ಪ್ರಯಾಣಿಕರಿಗೆ ಕಂಡಕ್ಟರ್ಗಳು ಕಂಡೀಷನ್ ಹಾಕಿ ಫ್ಲೈಓವರ್ ಆಚೆ ಈಚೆ ಬಸ್ ನಿಲ್ಲಿಸುತ್ತಾರೆಯೇ ಹೊರತು ನಂದಿ ಕ್ರಾಸ್ಗೆ ಬಂದು ಹೋಗುವ ಕೆಲಸದಲ್ಲಿ ರಾಜಾರೋಷವಾಗಿ ನಿಯಮಗಳ ಉಲ್ಲಂಘನೆ ಮಾಡಲಾಗುತ್ತಿದೆ. KSRTC ಮೇಲಾಧಿಕಾರಿಗಳು ಲಾಭ, ಡೀಸೆಲ್ ಉಳಿತಾಯದ ಲೆಕ್ಕಗಳಲ್ಲಿ ಕಂಡಕ್ಟರ್ಗಳ ಈ ದುರ್ವರ್ತನೆಯನ್ನು ಸಮರ್ಥಿಸಿಕೊಳ್ಳುತ್ತಿದ್ದು, ಸಾರ್ವಜನಿಕರ ಸೇವೆಗಾಗಿ KSRTC ಎಂಬ ಉದ್ದೇಶವನ್ನೇ ಮರೆತಂತೆ ವರ್ತಿಸುತ್ತಿದ್ದಾರೆ ಎಂಬುದು ನಂದಿ ಕ್ರಾಸ್ನ ಪ್ರಯಾಣಿಕರ ಆರೋಪವಾಗಿದೆ. ನೀವೇನ್ ಡಿಸಿಷನ್ ತಗೊಂತೀರಾ, ನೀವೇನ್ ಮಾಡ್ತೀರಾ, ಏನೆಲ್ಲ ತಗೊಳ್ತೀರಾ, ಮುಂದೆ ಏನೇನೆಲ್ಲ
ಬಸ್ ತಡೆದು ಪ್ರತಿಭಟನೆ ನಡೆಸುತ್ತಿದ್ದ ಪ್ರತಿಭಟನಾಕಾರರನ್ನ ಮನವೊಲಿಸುವ ಯತ್ನ ಮಾಡಿದ ಡಿಪೋ ಮ್ಯಾನೇಜರ್ ಲಕ್ಷ್ಮೀಪತಿಗೆ ಸೊಪ್ಪು ಹಾಕದೆ ಡಿಸಿಎ ಸ್ಥಳಕ್ಕೆ ಬರಬೇಕೆಂದು ಪಟ್ಟು ಹಿಡಿದ್ರು. ಡಿಸಿ ಬಸವರಾಜ್ ಸ್ಥಳಕ್ಕೆ ಬಂದ ಮೇಲೆ ಡಿಪೋ ಮ್ಯಾನೇಜರ್ ಅವರ ಮೇಲಿನ ಅಧಿಕಾರಿಗಳು ಈ ರಸ್ತೆಯಲ್ಲಿ ಓಡಾಡುವ ಎಲ್ಲ ಬಸ್ಗಳನ್ನ ವೇಗದೂತ ಬಸ್ಗಳನ್ನಾಗಿ ಬರೆದುಕೊಟ್ಟು ಸ್ಥಳೀಯರ ಪ್ರಯಾಣಕ್ಕೆ ಕುತ್ತು ತಂದಿದ್ದಾರೆ. ಕಾಲೇಜು ಮುಗಿಸಿ ಮನೆಗೆ ಹೋಗಬೇಕಾದ ವಿದ್ಯಾರ್ಥಿಗಳು ರಾತ್ರಿ 9 ಗಂಟೆ ಆದರೂ ಮನೆಗಳಿಗೆ ತಲುಪಲು ಆಗುತ್ತಿಲ್ಲ. ಇನ್ನು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವಂತೆ ನಂದಿ ಕ್ರಾಸ್ನಲ್ಲಿ ಬಸ್ಗಳಿಗಾಗಿ ಪರದಾಟ ಇರುವುದು ಕಣ್ಣು ಮುಂದೆ ರಾಚುತ್ತಿದ್ರು. ಈಗಾಗಲೇ ಹಲವು ಬಾರಿ ವಿದ್ಯಾರ್ಥಿಗಳು ಬಸ್ ಸೌಲಭ್ಯಕ್ಕಾಗಿ ಮನವಿ ಪತ್ರ ನೀಡಿದ್ದರೂ ಅಧಿಕಾರಿಗಳು ದರ್ಪ ತೋರುತ್ತಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಿ, ಇನ್ಮುಂದೆ ಕಾಲೇಜು ವಿದ್ಯಾರ್ಥಿಗಳ ಪ್ರಯಾಣಕ್ಕೆ ತಕ್ಕಂತೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಬಂದ ಕೆಎಸ್ಆರ್ಟಿಸಿ ಎಲ್ಲ ಅಧಿಕಾರಿಗಳು ಲೆಟರ್ ಕೊಡಿ, ಬಸ್ ವ್ಯವಸ್ಥೆ ಮಾಡುತ್ತೇವೆ ಎಂದು ವಿದ್ಯಾರ್ಥಿಗಳ ಮೇಲೆ ದಬಾವಣೆ ಮಾಡುವಂತೆ ಮಾತನಾಡಿದಾಗ ಸಾರ್ವಜನಿಕರು ಛೀಮಾರಿ ಹಾಕುತ್ತಿದ್ರು. ರಾತ್ರಿ ಕತ್ತಲಾದರೂ ಯಾವ ಬಸ್ಗಳನ್ನ ಮುಂದೆ ಬಿಡದೆ ಗಂಟೆಗಟ್ಟಲೆ ನಿಲ್ಲಿಸಿದ್ರಿಂದ ಪೊಲೀಸರಿಗೂ ವಾಹನ ಸಂಚಾರ ತಿಳಿಗೊಳಿಸಲು ಆಗಲಿಲ್ಲ. ಕೊನೆಗೆ ಕೆಎಸ್ಆರ್ಟಿಸಿ ಡಿಸಿ ನಾಳೆಯಿಂದ ಸಮಯಕ್ಕೆ ಬಸ್ ಒದಗಿಸುವ ಮಾತು ಕೊಟ್ಟ ಮೇಲೆ ಪ್ರತಿಭಟನೆ ನಿಲ್ಲಿಸಿ ಹೊರಟರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ನಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಯರ್ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ 11 ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ ನಲ್ಲಿ ಡಾಕ್ಟರ್ ಕಾರ್ತಿಕ್ ಅವರ್ ಫಿಸಿಷಿಯನ್ ಮತ್ತು ಡಯಾಬಿಟಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8 ರಿಂದ 9 ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ತಂದೆ ಮಗ ಇಬ್ಬರಿಗೂ ಕುಡಿತದ ಚಟ. ಕುಡಿದ ಅಮಲಿನಲ್ಲಿ ಮಗನಿಗೆ ಇನ್ನಷ್ಟು ಮದ್ಯ ಕುಡಿಯುವ ಆಸೆ. ಮತ್ತಷ್ಟು ಮದ್ಯ ಖರೀದಿ ಮಾಡಿಕೊಂಡು ಬರೋಕೆ ಹಣ ಕೇಳಿದ್ದ, ಆದರೆ ತಂದೆ ಹಣ ಕೊಟ್ಟಿಲ್ಲ. ಇದೇ ವಿಚಾರದಲ್ಲಿ ನಡೆದ ಜಗಳ ತಂದೆಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಕುರಿತು ವರದಿ ಇಲ್ಲಿದೆ. ಹೀಗೆ ಮಗನ ಕೈಯಲ್ಲೇ ಹತನಾಗಿರೋ ತಂದೆಯ ಹೆಸರು ಗಂಗಣ್ಣ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ನೆಹರೂಜಿ ಕಾಲೋನಿ ನಿವಾಸಿ. ಇನ್ನು ತಂದೆಯನ್ನೇ ಕೊಂದ ಮಗನ ಹೆಸರು ಸಂಜಯ್ ಕುಮಾರ್ ಅಂತ. ಅಂದಹಾಗೆ ಬಡ ಕುಟುಂಬದ ಇವರು ಮನೆಯಲ್ಲಿ ಇದ್ದದ್ದು ತಂದೆ ಮಗ ಮಾತ್ರ. ತಾಯಿ ಹಲವು ವರ್ಷಗಳಿಂದಲೇ ತೀರಿಕೊಂಡಿದ್ದಾರೆ.
ಇನ್ನು ಗಾರೆ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದ ತಂದೆ ಮಗ ಪ್ರತಿದಿನವೂ ಮದ್ಯ ಕುಡಿಯುವ ಚಟವನ್ನ ಮೈಗೇರಿಸಿಕೊಂಡಿದ್ರು. ಹೀಗೆ ಕಳೆದ ರಾತ್ರಿಯೂ ಕುಡಿದು ಇಬ್ಬರು ಗಲಾಟೆ ಮಾಡಿಕೊಂಡಿದ್ದು ಮನೆಯಲ್ಲಿದ್ದ ಮರದ ರಿಪೀಸ್ನಿಂದ ಬಲವಾಗಿ ಒಡೆದಿದ್ದಾನೆ. ಕುಡಿದಿದ್ದು ಸಾಲಲಿಲ್ಲ, ಮದ್ಯ ಖರೀದಿಗೆ ಮತ್ತಷ್ಟು ಹಣ ಕೊಡುವಂತೆ ಪೀಡಿಸಿದ್ದಾನೆ. ಇದೇ ಮಾತಿಗೆ ಬೆಳೆದು ಗಲಾಟೆ ವಿಕೋಪಕ್ಕೆ ಹೋಗಿ ತಂದೆಯನ್ನೇ ಮಗ ಕೊಂದಿದ್ದಾನೆ. ಇನ್ನು ಅಪ್ಪನನ್ನೇ ಹತ್ಯೆ ಮಾಡಿದ ಮಗ ಸಂಜಯ್ ಕುಮಾರ್ ಹತ್ಯೆಯ ಸತ್ಯ ಮುಚ್ಚಿಟ್ಟು ಕುಡಿದು ಬಿದ್ದು ಗಾಯ ಆಗಿ ಸತ್ತಿದ್ದಾನೆ ಅಂತ ಮಣ್ಣು ಮಾಡೋಕೆ ಸಕಲ ತಯಾರಿಗಳನ್ನ ನಡೆಸಿದ್ದಾನೆ. ಇನ್ನೇನು ಸಂಬಂಧಿಕರೆಲ್ಲ ಸೇರಿ ಮೃತದೇಹವನ್ನ ಗುಂಡಿಗೆ ಹಾಕಿ ಮುಚ್ಚಿ ಹಾಕಲು ಮುಂದಾಗಿದ್ರು. ಆದರೆ ಅಪ್ಪ ಮಗನ ಗಲಾಟೆ ಮಾಹಿತಿಯನ್ನ ಪಕ್ಕದ ಮನೆಯವರಿಂದ ತಿಳಿದು ಎಂಟ್ರಿ ಕೊಟ್ಟು ವಿಚಾರಣೆ ಮಾಡಿದ ಪೊಲೀಸರಿಗೆ ಸತ್ಯ ಗೊತ್ತಾಗಿದೆ. ರಾಮಂಜಿ ನಾವು ಬಂದಾಗ ನಾವು ಫೋನ್ ಮಾಡಿದ್ರು, ಅಕ್ಕಪಕ್ಕದಲ್ಲಿ ಬಂದು ನೋಡಿದಾಗ ಡೆತ್ ಆಗಿದ್ರು, ಬ್ಲಡ್ ಎಲ್ಲ ಹೊರಟೋಗಿದ್ದು. ನಮ್ಮ ಮಗ ಹೊಡೆದ್ಬಿಟ್ಟು ಸ್ಟೇಷನ್ಗೆ ಹೊರಟೋದ. ತಿರ್ಗಿ ಆಮೇಲೆ ಪೊಲೀಸ್ ಅವರು ಬಂದು ಎಲ್ಲ ಪೋಸ್ಟ್ ಮಾರ್ಟಮ್ ಇದು ರಿಪೋರ್ಟ್ ಮಾಡಿ ಎಲ್ಲ ಕಳಿಸಿದ್ರು. ರಿಪೀಸಲ್ಲಿ ಹೊಡೆದ್ಬಿಟ್ಟು ಹೊರಟೋಗಿದ್ದಾನೆ. ತಲೆಗೆ ಹೊಡೆದ್ಬಿಟ್ಟು ಹೊರಟೋಗಿದ್ದಾನೆ. ಬ್ಲಡ್ ಎಲ್ಲ ರಕ್ತ ಆಯಿತು. ಆಮೇಲೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿ ತಿರ್ಗಿ ಪೊಲೀಸ್ ಅವ್ರು ಬಂದು ಎಲ್ಲ ಇದು ಮಾಡಿಬಿಟ್ಟು, ಮೊದಲು ಸ್ವಲ್ಪ ಕಿರಿಕಿರಿ ಇರ್ತಾಯಿತ್ತು. ಇಬ್ಬರದು ಕಿರಿಕಿರಿ ಯಾವಾಗಲೂ ಕುಡಿಯೋದೆ, ಇಬ್ಬರು ಕುಡಿದು ಕಿತ್ಲಾಡ್ಕೊಂಡು ಈಗ ಒಬ್ರಿಗೊಬ್ರು ಹೊಡ್ಲಾಡ್ಕೊಂಡು ಡೆತ್ ಮಾಡ್ಕೊಂಡು ಹೋಗಿ. ಇನ್ನು ಅಪ್ಪನ ಹತ್ಯೆ ಸತ್ಯ ಬಯಲಾಗುತ್ತಿದ್ದಂತೆ ಮಗ ಸಂಜಯ್ ಕುಮಾರ್ನನ್ನ ಗೌರಿಬಿದನೂರು ನಗರ ಪೊಲೀಸರು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಒಟ್ನಲ್ಲಿ ಕುಡಿದ ಹಮಲಿನಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟ ಮಗ ಅಪ್ಪನನ್ನೇ ಕೊಂದಿದ್ದು ವಿಪರ್ಯಾಸವೇ ಸರಿ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ನೆಲಮಂಗಲ ತಾಲೂಕಿನ ಪೆಮ್ಮನಹಳ್ಳಿ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಯುವ ಡ್ಯಾನ್ಸರ್ ಸುಧೀಂದ್ರ ದುರ್ಮರಣ ಹೊಂದಿದ್ದಾರೆ. ನಿಂತಿದ್ದ ಕಾರಿಗೆ ಕ್ಯಾಂಟರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸುಧೀಂದ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿನ್ನೆಯಷ್ಟೇ ಹೊಸ ಕಾರು ಖರೀದಿಸಿದ ಪ್ರತಿಭಾವಂತ ಡ್ಯಾನ್ಸರ್ ಸುಧೀಂದ್ರ ಇಂದು ಜೀವ ಕಳೆದುಕೊಂಡಿದ್ದಾರೆ. ನೆಲಮಂಗಲ ತಾಲೂಕಿನ ಪೆಮ್ಮನಹಳ್ಳಿ ಬಳಿ ರಾತ್ರಿ ವೇಳೆಯಲ್ಲಿ ಸಂಭವಿಸಿದ ಈ ಭೀಕರ ಅಪಘಾತದಲ್ಲಿ ತ್ಯಾಮಗೊಂಡ್ಲು ಪಟ್ಟಣದ ನಿವಾಸಿ ಹಾಗೂ ಪ್ರತಿಭಾವಂತ ಡ್ಯಾನ್ಸರ್ 30 ವರ್ಷದ ಸುಧೀಂದ್ರ ದುರ್ಮರಣ ಹೊಂದಿದ್ದಾರೆ. ನಿನ್ನೆಯಷ್ಟೇ ಹೊಸ ಮಾರುತಿ ಸುಜುಕಿ ಎಕೋ ಕಾರು ಖರೀದಿಸಿದ ಸುಧೀಂದ್ರ ವಾಹನದ ಪರೀಕ್ಷೆ ಮಾಡುವ ಉದ್ದೇಶದಿಂದ ರಸ್ತೆಯಲ್ಲಿ ನಿಲ್ಲಿಸಿದ್ರು. ಈ ವೇಳೆ ವೇಗವಾಗಿ ಬಂದ ಕ್ಯಾಂಟರ್ ಲಾರಿ ಕಾರಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಸಾವಿಗೀಡಾಗಿದ್ರು. ಅಪಘಾತದ ರಭಸ ಎಷ್ಟು ಜಾಸ್ತಿ ಇತ್ತಂದ್ರೆ ಕಾರಿನ ಮುಂದಿನ ಭಾಗ ಸಂಪೂರ್ಣ ಚೂರಾಗಿದ್ದು ಸುಧೀಂದ್ರರಿಗೆ ತಕ್ಷಣದ ನೆರವು ದೊರಕಲಿಲ್ಲ. ಜೀ ಕನ್ನಡದ ಸೈ ಡ್ಯಾನ್ಸ್ ಶೋ ಸೇರಿದಂತೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದ ಸುಧೀಂದ್ರ ಅವರ ನೃತ್ಯ ಪ್ರತಿಭೆ ಪ್ರೇಕ್ಷಕರ ಮೆಚ್ಚುಗೆಗೆ ಕಾರಣವಾಗಿತ್ತು. ಮಾರುತಿ ಕಂಪನಿಯ ವಾಹನದ ಕಳಪೆ ಗುಣಮಟ್ಟವೇ ಸಾವಿಗೆ ಕಾರಣ ಅಂತ ಆರೋಪಿಸಿದ್ದು, ಘಟನೆ ಬಗ್ಗೆ ದಾಬಸ್ಪೇಟೆ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ಕನಸಿನ ಕಾರು, ಜೀವ ಕಳೆದುಕೊಂಡ ಡ್ಯಾನ್ಸರ್, ಪ್ರತಿಭಾವಂತ ಯುವಕನ ಅಕಾಲಿಕ ಮರಣ ಎಲ್ಲರ ಮನಸ್ಸನ್ನ ತಲ್ಲಣಗೊಳಿಸಿದೆ. ಪೊಲೀಸರು ಈಗ ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಹೈನುಗಾರಿಕೆ ಸಣ್ಣ ರೈತರಿಗೆ ವರದಾನವಾಗುತ್ತಿದ್ದು, ಹೆಚ್ಚು ಹಸುಗಳನ್ನು ಸಾಕಾಣಿಕೆ ಮಾಡುವ ಮೂಲಕ ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕು ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್.ಆರ್. ಗೌಡ ಹೇಳಿದರು. ಮಿಷಿನ್ ಬಂದ್ಮೇಲೆ ಚೀಲ ಆಟೋಮೆಟಿಕ್ ಆದಾಗ ಇರ್ತವೆ, ಸಪ್ಲೈ ಮಾಡ್ತಾರೆ. 50 kg ಚೀಲ ಅದ್ರಲ್ಲಿ ಇರ್ತವೆ. ಆ ಪ್ಯಾಕ್ ಮಾಡಕ್ಕೆ ಆ ಸಿಸ್ಟಮ್ ಎಲ್ಲ ಇರ್ತೈತೆ. ಅವೇನ್ ಮಾಡ್ತಾರೆ, ಅದೇ ಕಟ್ ಮಾಡಿ ಅದೇ. ತುಮಕೂರು ಜಿಲ್ಲೆ ಶಿರಾನಗರದ ನಂದಿನಿ ಕ್ಷೀರಾಭವನದಲ್ಲಿ ಮೇವಿನ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಕುರಿತು ತುಮಕೂರು ಹಾಲು ಒಕ್ಕೂಟ ಮಂಗಳವಾರ ಹಮ್ಮಿಕೊಂಡಿದ್ದ ಕಾರ್ಯಾಗಾರ ಉದ್ಘಾಟಿಸಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್.ಆರ್. ಗೌಡ ಮಾತನಾಡಿ, ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕೆಂಬ ಕ್ರಿಯಾಶೀಲತೆ ಇದ್ದಾಗ
ಹೈನುಗಾರಿಕೆ ಲಾಭದಾಯಕ ಉದ್ಯಮವಾಗಲಿದೆ. ನಮ್ಮ ಮನಸ್ಥಿತಿ ಗಟ್ಟಿಗೊಳಿಸಿಕೊಂಡು ಹೈನುಗಾರಿಕೆಯಲ್ಲಿ ಯಶಸ್ಸು ಸಾಧಿಸುತ್ತೇನೆ ಎಂಬ ದೃಢ ನಿರ್ಧಾರ ಯಶಸ್ವಿಯತ್ತ ಮುನ್ನಡೆಸಲಿದೆ. ಲವಣ ಮಿಶ್ರಿತ ಉತ್ತಮ ಆಹಾರ ಹಸುಗಳಿಗೆ ನೀಡಿದರೆ ಹಾಲಿನ ಉತ್ಪಾದನೆ ಹೆಚ್ಚಳವಾಗಲಿದೆ. ಹಸುಗಳ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚು ಕಾಳಜಿ ವಹಿಸುವ ಅವಶ್ಯಕತೆ ಇದ್ದು ಅವುಗಳ ಸಂರಕ್ಷಣೆಗೆ ಕೊಟ್ಟಿಗೆಗಳನ್ನು ಸ್ವಚ್ಛತೆ ಮತ್ತು ಸುರಕ್ಷತೆಯಿಂದ ಇಡಬೇಕು ಎಂದರು. ಬಡ್ಡೇ ರಾಶಿಗಳು ಮೃತಪಟ್ಟರೆ ಅವಕ್ಕೆ 15,000 ಕೊಡೋ ಅಂಥದ್ದು, ಉಲ್ಬಣಿಗಳು ಸುಟ್ಟರೆ ಅವಕ್ಕೆ 15,000 ಕೊಡ್ತಕ್ಕಂಥದ್ದು, ಮತ್ತು ಇಂಥವೆಲ್ಲವೂ ಕೂಡ ಹಲವಾರು ಕಾರ್ಯಕ್ರಮ. ಇವತ್ತೇನು ನಿಮಗೆ ಮೇವು ಇಷ್ಟೊತ್ತು ಹೇಳಿದ್ನಲ್ಲ, ಮೇವು ಬೀಜಗಳನ್ನು ಕೊಡ್ತಕ್ಕಂಥದ್ದು ಇವೆಲ್ಲವೂ 50% ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿದ್ದೀವಿ. ಮತ್ತು ನಿಮ್ಗೆ ಯಾರಾದರೂ ಕೂಡ ಆಪರೇಷನ್ಗಳಾದರೆ ಆ ಆಪರೇಷನ್ಗಳಿಗೆ ಹಣವನ್ನು ಕೊಡ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಖನಿಜ ಮಿಶ್ರಣ, ಜಂತು ಹುಳು ನಿವಾರಣಾ ಔಷಧಿ, ಕೆಚ್ಚಲು ಬಾವು ಔಷಧಿ ಸಮೃದ್ಧಿ ಒಳಗೊಂಡ ಕಿಟ್ 300 ಜನ ಹಾಲು ಉತ್ಪಾದಕರಿಗೆ ವಿತರಿಸಲಾಯಿತು. ಮೇವು ಅಭಿವೃದ್ಧಿ ಮತ್ತು ಸಂರಕ್ಷಣೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಸೋಮಶೇಖರ್ ಉಪನ್ಯಾಸ ನೀಡಿದ್ರು. ಈ ವೇಳೆ ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ಶ್ರೀನಿವಾಸ್, ಉಪವ್ಯವಸ್ಥಾಪಕ ಬಿ ಗಿರೀಶ್, ವಿಸ್ತರಣಾಧಿಕಾರಿ ಚೈತ್ರ, ಮುಖಂಡರಾದ ಇ ಶಿವಾನಂದ್, ಮುದ್ದು ಗಣೇಶ್, ಸಮಾಲೋಚಕರಾದ ಬಾಬಾ ಫಕ್ರುದ್ದೀನ್, ಪಿಎಂ ಪ್ರವೀಣ್, ಹನುಮಂತರಾಯಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಘನತ್ಯಾಜ್ಯವನ್ನು ಸಂಸ್ಕರಿಸಿ ಗೊಬ್ಬರವನ್ನಾಗಿಸುವ ನಿರ್ವಹಣೆ ಕಾರ್ಯವೈಖರಿಯ ಬಗ್ಗೆ ಹೊಸಕೋಟೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿಗಳು ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ಘಟಕಕ್ಕೆ ಸಾಹಸ್ ಎನ್ಜಿಒ ಸಂಸ್ಥೆಯ ಸಹಯೋಗದಲ್ಲಿ ಹೊಸಕೋಟೆ ತಾಲೂಕಿನ ಸುಮಾರು 10 ಗ್ರಾಮ ಪಂಚಾಯಿತಿಗಳಿಂದ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಕಸ ವಿಲೇವಾರಿ ಕುರಿತು ಮಾಹಿತಿ ಪಡೆದರು. ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2010ರಿಂದ ಘನತ್ಯಾಜ್ಯ ಘಟಕವನ್ನು ಪ್ರಾರಂಭಿಸಲಾಗಿದೆ. 2015ರವರೆಗೆ ನಿರ್ವಹಣೆ ಮಾಡಲಾಗಿತ್ತು. ದೇಶ ವಿದೇಶಗಳಿಂದ ಮತ್ತು ರಾಜ್ಯಗಳ ಆಡಳಿತ ಸಚಿವರು ಸಹ ಬಂದಿದ್ದರು. ಕೆಲ ಕಾರಣಾಂತರಗಳಿಂದ ಸುಮಾರು 10 ವರ್ಷಗಳವರೆಗೆ ನಿರ್ವಹಣೆ ಸರಿಯಾಗಿ ಆಗದೇ ಇರುವ ಕಾರಣದಿಂದ ಈಗ ಕಳೆದ 1 ವರ್ಷದಿಂದೀಚೆ ಪಂಚಾಯಿತಿ ಹೊಸ ಮಂಡಳಿ ಅಧಿಕಾರಕ್ಕೆ ಬಂದ ಮೇಲೆ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಪುನಃ ಪ್ರಾರಂಭಿಸಿ ಉತ್ತಮ ನಿರ್ವಹಣೆ ಮಾಡಲಾಗುತ್ತಿದೆ. ಮತ್ತಷ್ಟು ಪರಿಪೂರ್ಣತೆಯಿಂದ ಘಟಕವನ್ನು ನಡೆಸಲಾಗುತ್ತದೆ. ಹೊಸಕೋಟೆ ತಾಲೂಕಿನ ಸುಮಾರು 10 ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿಯವರು ಇಲ್ಲಿಗೆ ಭೇಟಿ ನೀಡಿ ಅಗತ್ಯ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಪಂಚಾಯಿತಿ ವ್ಯಾಪ್ತಿಯಲ್ಲಿ 2010ರಿಂದ ನಾವು ಘನತ್ಯಾಜ್ಯ ವಿಲೇವಾರಿ ಘಟಕನ ಪ್ರಾರಂಭ ಮಾಡಿ 15ರವರೆಗೂ ತುಂಬ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ವಿ. ಅವತ್ತು ದೇಶ ವಿದೇಶದಿಂದ ಮತ್ತು ಕೆಲವು ರಾಜ್ಯಗಳ RDPR ಮಿನಿಸ್ಟರ್ ಸಹ ಬಂದು ಈ ಒಂದು ಘಟಕಗಳನ್ನ ವಿಸಿಟ್ ಮಾಡಿ ಪ್ರಶಂಸೆ ಮಾಡಿ ಹೋಗಿದ್ದರು. ಅಲ್ಲಿಂದ ಆಚೆ ಕೆಲವಾರು ಕಾರಣಗಳಿಂದ ಸುಮಾರು ಒಂದು 10 ವರ್ಷದವರೆಗೂ ನಿರ್ವಹಣೆ ಸರಿಯಾಗಿ ಆಗದೇ ಇದ್ದಿದ್ದರಿಂದ ಈಗ ಕಳೆದ ಒಂದು ವರ್ಷದಿಂದ ಈಚೆ ಏನು 2024-25ನೇ ಸಾಲಿನಿಂದ ಈಚೆ ಪಂಚಾಯಿತಿಯಲ್ಲಿ ಹೊಸ ಬಾಡಿ ಏನು ಬಂತು, ಹೊಸ ಬಾಡಿ ಅಧಿಕಾರಕ್ಕೆ ಬಂದ ಮೇಲೆ ಹಳೆ ಥರ ಏನಿತ್ತೋ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ಘನತ್ಯಾಜ್ಯ ವಿಲೇವಾರಿ ಘಟಕನ ಪುನಃ ಪ್ರಾರಂಭ ಮಾಡಿ ಒಂದು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿ ನಾವು ಪ್ರಾರಂಭ ಮಾಡಿ ಇದೇ ಸಂದರ್ಭದಲ್ಲಿ ಘನತ್ಯಾಜ್ಯವನ್ನು ಸಂಸ್ಕರಿಸಿ ಗೊಬ್ಬರವನ್ನಾಗಿಸುವ ನಿರ್ವಹಣೆ ಕಾರ್ಯವೈಖರಿಯ ಬಗ್ಗೆ ಗ್ರಾಮ ಪಂಚಾಯಿತಿಗಳ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿಗಳು ಮಾಹಿತಿ ಪಡೆದುಕೊಂಡರು. ನಂತರ ಗ್ರಾಮ ಪಂಚಾಯಿತಿಗಳಿಗೆ ತೆರಳಿ ಸಭೆ ನಡೆಸಿ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿಯ ಬಗ್ಗೆ PDO ಗಂಗರಾಜು ಅವರಿಂದ ಮಾಹಿತಿಯನ್ನ ಪಡೆದುಕೊಂಡರು. ಈ ವೇಳೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮುನಿರಾಜಪ್ಪ, ಸದಸ್ಯರು, ಸಿಬ್ಬಂದಿ ಹಾಗೂ ಸಾಹಸ್ ಸಂಸ್ಥೆಯ ಹಲವರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ದೇವಸ್ಥಾನಗಳು ಮನುಷ್ಯನ ಸಂಬಂಧ ಕೂಡಿಸುವಂತಿರಬೇಕು, ಬಾಂಧವ್ಯ ಬೆಸೆಯುವಂತಿರಬೇಕು, ಭಾವನೆ ಸುಲಭವಾಗಿ ವ್ಯಕ್ತಪಡಿಸುವ ಮುಕ್ತ ಅವಕಾಶ ದೇಗುಲಗಳು ನೀಡಲಿವೆ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿ ಹೇಳಿದರು. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕ್ಯಾದಿಗುಂಟೆ ಕರೇಕಲ್ಲು ಶ್ರೀ ರಂಗನಾಥ ಸ್ವಾಮಿ ಕಳಸ ಪ್ರತಿಷ್ಠಾಪನಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿ ಮಾತನಾಡಿ, ಪ್ರಕೃತಿ, ಗಿಡ, ಮರ, ಭೂಮಿ, ನೀರು, ಗಾಳಿಯಲ್ಲಿಯೂ ಕೂಡ ದೇವರನ್ನು ಕಾಣಲು ಸಾಧ್ಯ.
ದೇವರು ಕಾಣದೇ ಇರುವ ಜಾಗದಲ್ಲಿ ನಮ್ಮ ನೋವು ನೆಲಿವುಗಳನ್ನು ಹೇಳಿಕೊಳ್ಳುವುದಕ್ಕಿಂತ ದೇವರಿಗೆ ಭವ್ಯ ದೇಗುಲ ನಿರ್ಮಾಣ ಮಾಡಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮ ಅಹವಾಲುಗಳನ್ನು ದೇವರ ಮುಂದೆ ಕೇಳಿಕೊಂಡಾಗ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿವೆ. ಕ್ಯಾದಿಗುಂಟೆ ಕರೇಕಲ್ಲು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಗುಡ್ಡದ ಪ್ರಕೃತಿ ಸೌಂದರ್ಯದಲ್ಲಿದ್ದು ಎಲ್ಲರೂ ಒಗ್ಗೂಡಿ ಭವ್ಯವಾದ ದೇಗುಲ ನಿರ್ಮಾಣ ಮಾಡಿ ಭಕ್ತರ ಪ್ರವಾಸಿ ತಾಣವಾಗುವ ರೀತಿ ಅಭಿವೃದ್ಧಿ ಮಾಡುವ ಸಂಕಲ್ಪ ಮಾಡಬೇಕು ಎಂದರು. ರಂಗನಾಥ ಸ್ವಾಮಿ ಇಲ್ಲಿ ಮೂಲ ದೇವರು ನೆಲೆಸಿ ಮತ್ತೆ ಊರೊಳಗೂ ಕೂಡ ರಂಗನಾಥ ಸ್ವಾಮಿ ನೆಲೆಸಿದ್ದಾನೆ ಅನ್ನುವಂಥ ಒಂದು ಪ್ರತೀತಿ. ನಾವು ಕಳೆದ ಒಂದು ವರ್ಷದಿಂದ ಬಂದಾಗ ಏನೂ ಇರಲಿಲ್ಲ. ಈಗ ದೇವರಿಗೆ ಒಂದು ನೆರಳು ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಸೇರಿಕೊಂಡು ಮಾಡಿದ್ದೀರ. ಈ ವೇಳೆ ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್, ಮುಖಂಡರಾದ ವೆಂಕಟಪ್ಪ, ಈಶ್ವರಪ್ಪ, ನಿವೃತ್ತ ಅಭಿಯಂತರ ಚಿಕ್ಕದಾಸಪ್ಪ, ಕ್ಯಾದೆಗುಂಟೆ ತಿಪ್ಪೇಸ್ವಾಮಿ, ಬಸವರಾಜು, ಪೂಜಾರ್ ಗಂಗಾಧರ್, ಕೆಬಿ ಪಾಂಡುರಂಗಪ್ಪ, ಶ್ರೀನಿವಾಸ್, ನರಸಿಂಹಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿರವರಿಗೆ ವರ್ಗಾವಣೆಯಾಗಿದ್ದು ಅವರ ಸ್ಥಾನಕ್ಕೆ ಕೋಲಾರದ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶ ರಾಮಲಿಂಗೇಗೌಡ ಎನ್ನುವರನ್ನ ಬಡ್ತಿ ನೀಡಿ ವರ್ಗಾಯಿಸಲಾಗಿದೆ. ಇಲ್ಲಿಂದ ವರ್ಗಾವಣೆಗೊಂಡ ಭವಾನಿ ಮೇಡಂ ರವರಿಗೆ ವಕೀಲರ ಸಂಘ ಅದ್ದೂರಿಯಾದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಪ್ರಧಾನ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿರವರಿಗೆ ವರ್ಗಾವಣೆಯಾಗಿದ್ದು ಅವರ ಸ್ಥಳಕ್ಕೆ ಕೋಲಾರದ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶ ರಾಮಲಿಂಗೇಗೌಡರನ್ನ ಬಡ್ತಿ ನೀಡಿ ವರ್ಗಾವಣೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಿಂದ ವರ್ಗಾವಣೆಗೊಂಡ ನೇರಳೆ ವೀರಭದ್ರಯ್ಯ ಭವಾನಿರವರಿಗೆ ಇಲ್ಲಿನ ವಕೀಲರ ಸಂಘದ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ದರು. ನ್ಯಾಯಮೂರ್ತಿ ಭವಾನಿರವರು ಕೆಲಸ ಮಾಡಿದ ಅವಧಿಯಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿ ನ್ಯಾಯಾಧೀಶರಾಗಿ ಯಾರಿಗೂ ಅನ್ಯಾಯ ಮಾಡದಂತೆಯೇ ನ್ಯಾಯದಾನ ನೀಡಿದ್ದಾರೆ. ಸೌಮ್ಯ ಭಾವನೆಯುಳ್ಳ ನ್ಯಾಯಮೂರ್ತಿಗಳು ಸಿಬ್ಬಂದಿ ಮತ್ತು ವಕೀಲರ ಮೇಲೆ ಎಂದೂ ದರ್ಪ ತೋರಿಲ್ಲದವರು. ಅದಲ್ಲದೆ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಕಕ್ಷಿದಾರರಿಗೂ ಸಮಾಧಾನವಾಗುವಂತೆ ಉತ್ತರ ನೀಡಿದ್ದಾರೆ. ಅವರಲ್ಲಿ ವಿಶ್ವಾಸ ಮೂಡಿಸುವ ಕೆಲಸ ಮಾಡಿದ್ದಾರೆ ಎಂದು ಹಿರಿಯ ವಕೀಲರು ಅವರ ಕೆಲಸದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ವಕೀಲರ ಸಂಘ ಹಾಗೂ ಸಿಬ್ಬಂದಿ ವರ್ಗ ಪಿಡಿಜೆ ಮೇಡಂ ಜೊತೆ ಅವರ ತಾಯಿ ಲಕ್ಷ್ಮಿಯವರನ್ನು ಸನ್ಮಾನಿಸಿ ಗೌರವಿಸಿದ್ರು. ವೇದಿಕೆಯಲ್ಲಿ ಹೆಚ್ಚುವರಿ 1ನೇ ದರ್ಜೆ ನ್ಯಾಯಾಧೀಶರು, ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಪದಾಧಿಕಾರಿಗಳು, ಹಿರಿಯ ವಕೀಲರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಮುಜರಾಯಿ ಇಲಾಖೆ ದೊಡ್ಡ ದೇವಸ್ಥಾನಗಳಿಂದ ಬರುವ ಹೆಚ್ಚಿನ ಆದಾಯವನ್ನ ರಾಜ್ಯದ ಚಿಕ್ಕ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿಗೆ ಹಾಗೂ ಜೀರ್ಣೋದ್ಧಾರಕ್ಕೆ ಬಳಸಬೇಕು ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಜರಾಯಿ ಇಲಾಖೆಗೆ ಸಲಹೆ ನೀಡಿದರು. ಗೌರಿಬಿದನೂರು ತಾಲೂಕಿನ ಮುದಿಗೆರೆ ಗ್ರಾಮದ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಯುಕ್ತ ನಡೆಯುತ್ತಿರುವ ದೇವತಾ ಕಾರ್ಯದಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ಮಾತನಾಡಿ, ಮುದಿಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನೆಯನ್ನು ಸರ್ಕಾರ ಹಾಗೂ ಭಕ್ತಾದಿಗಳ ನೆರವಿನಿಂದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ದಾರೆ. ದೇಶದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ, ದೇಶ ಸಮೃದ್ಧಿಯಾಗುವಂತೆ ಕಾಪಾಡಲಿ ಎಂದು ಪೂಜೆ ಸಲ್ಲಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಎಂದರು. ದೇವಸ್ಥಾನಗಳು ಅಲ್ಲಿ ಅರ್ಚಕರಿಗೂ ದುಡ್ಡು ಕೊಡೋಕ್ಕೆ ಸಂಬಳ ಇರ್ತಿರ್ಲಿಲ್ಲ. ಅಂಥದನ್ನ ಜೀರ್ಣೋದ್ಧಾರ ಮಾಡುವಂತ ಮತ್ತು ಅದಕ್ಕೆ ಹಣಕಾಸಿನ ನೆರವನ್ನು ಒದಗಿಸುವಂಥದ್ದನ್ನ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದೀವಿ. ಖಂಡಿತ ಭಗವಂತ ಮತ್ತೊಂದು ಸಾರಿ ನಮಗೆ ದೇವರ ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾನೆ ಅನ್ನುವಂಥ ವಿಶ್ವಾಸ ಇದೆ. ಭಗವಂತ ಈ ದೇಶಕ್ಕೆ ಸುರಕ್ಷತೆಯನ್ನು ಕೊಡಬೇಕು, ಸಮೃದ್ಧಿಯನ್ನು ಕೊಡಬೇಕು. ನಮ್ಮ ದೇಶ ಮತ್ತೊಂದು ಬಾರಿ ವಿಶ್ವವಿಖ್ಯಾತ ಆಗಬೇಕು, ಇದು ನಮ್ಮ ಅಪೇಕ್ಷೆ. ಇದೇ ಪ್ರಾರ್ಥನೆಯನ್ನು ನಾನು ಸಲ್ಲಿಸಿದ್ದೀನಿ. ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಮಹಾಸಂಪ್ರೋಕ್ಷಣೆಯ 4ನೆಯ ದಿನವಾದ ಸೋಮವಾರದಂದು ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಸುಪ್ರಭಾತ, ವಿಶ್ವರೂಪ ದರ್ಶನ, ವಿಶ್ವಕ್ಸೇನಾರಾಧನೆ, ಸ್ವಸ್ತಿ, ಪುಣ್ಯಾಹ ವಾಚನೆ, ಅಗ್ನಿ ಪ್ರಣಯನ, ಕುಂಭಾರಾಧನೆ, ಉಕ್ತ ಹೋಮಗಳು, ಪ್ರಾಣ ಪ್ರತಿಷ್ಠನೆ, ನಿವೇದನೆ, ಸರ್ವಾಗ್ನಿ ಕುಂಡೇಶು, ಮಹಾಪೂರ್ಣಾಹುತಿ, ಪ್ರಥಮಾರಾಧನೆ ಮುಂತಾದ ದೇವತಾ ಕಾರ್ಯಗಳು ನೆರವೇರಿಸಲಾಯಿತು. ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಎನ್ ಕುಮಾರ್,
ಮಾಜಿ ಶಾಸಕಿ ಎನ್ ಜ್ಯೋತಿ ರೆಡ್ಡಿ, ಕೆಎಸ್ ಹಿರಿಯ ಶ್ರೇಣಿ ಅಧಿಕಾರಿ ವರಪ್ರಸಾದ್ ರೆಡ್ಡಿ, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ತಹಸೀಲ್ದಾರ್ ಅರವಿಂದ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್, ತಾಲೂಕು ಪಂಚಾಯಿತಿ ಇಒ ಜಿ.ಕೆ. ಹೊನ್ನಯ್ಯ, ವಕೀಲ ಮುದುಗೆರೆ ಹರೀಶ್ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಾಂಪೌಂಡ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು, ಬ್ಯಾಂಕ್ವೆಟ್ ಹಾಲ್, ಡೈನಿಂಗ್ ಹಾಲ್ ಲಭ್ಯವಿದ್ದು, ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ. ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಜಿಕೆ ಕಾಂಪೌಂಡ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ್ ವೈದ್ಯಕೀಯ ಕಾಲೇಜು ಆವರಣದಲ್ಲಿ ಆಕಾಶ್ ಸಮೂಹ ಸಂಸ್ಥೆ ವತಿಯಿಂದ ಒಂದೇ ಭೂಮಿ ಒಂದೇ ಆರೋಗ್ಯ ಶೀರ್ಷಿಕೆ ಅಡಿ ಸಾರ್ವಜನಿಕ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆಕಾಶ್ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಸುನೀಲ್ ಕುಮಾರ್ ಮಾತನಾಡಿ, ಒಂದೇ ಭೂಮಿ ಒಂದೇ ಆರೋಗ್ಯ ಶೀರ್ಷಿಕೆ ಅಡಿ ಕೇಂದ್ರ ಸರ್ಕಾರ ಮಾನದಂಡದಂತೆ ವಿನೂತನವಾಗಿ ಮಾಡಲಾಗುತ್ತಿದೆ. ಆಕಾಶ್ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಜಾಥಾ ಹಮ್ಮಿಕೊಂಡು ಒಂದೇ ಭೂಮಿ ಒಂದೇ ಆರೋಗ್ಯ ಎಂದು ಸಾರ್ವಜನಿಕ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳು ಘೋಷಣೆಗಳನ್ನು ಕೂಗುತ್ತಾ ಆಕಾಶ್ ಕಾಲೇಜಿನಿಂದ ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದವರೆಗೆ ಜಾಥಾ ನಡೆಸಿದರು. ಜಾಥಾದಲ್ಲಿ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಎನ್.ಸಿ. ಶಿವಪ್ರಕಾಶ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೆ. ಬ್ರಿಜೇಶ್, ಕಾಲೇಜು ವೈದ್ಯಕೀಯ ಉಪನ್ಯಾಸಕರು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಇದ್ದರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 14 ವರ್ಷ ಮತ್ತು 17 ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರ ತಾಲೂಕು ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾಕೂಟಕ್ಕೆ ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ, ಬಿಇಒ ಲಲಿತಮ್ಮ ದೀಪ ಬೆಳಗುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿ ಕ್ರೀಡಾ ಪ್ರತಿಜ್ಞೆಯನ್ನು ಸ್ವೀಕರಿಸಲಾಯಿತು. ನಂತರ ಸರ್ಕಾರಿ ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಸಲಾಯಿತು. ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಪರಿಚಯಿಸುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಲಯನ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಶಂಕರ್, ಮುಖಂಡ ಲಕ್ಷ್ಮೀನಾರಾಯಣ್, ನಿವೃತ್ತ ಶಿಕ್ಷಕ ಅಶ್ವಥ್ ನಾರಾಯಣಸ್ವಾಮಿ, ನಿವೃತ್ತ ಶಿಕ್ಷಕ ಎಲ್.ಎಸ್. ಚಂದ್ರಪ್ಪ, ಶ್ರೀರಾಮಯ್ಯ, ಲಯನ್ಸ್ ಕಾರ್ಯದರ್ಶಿ ಜಯಪ್ರಕಾಶ್, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಇನ್ನಿತರರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಾಳಿಂಬೆ ಮಾರಾಟ ಮಾಡುವ ರೈತರೇ ಎಚ್ಚರ ಎಚ್ಚರ. ತೂಕ ಮಾಡುವ ಸ್ಕೇಲಲ್ಲಿ ಟನ್ಗಟ್ಟಲೆ ದಾಳಿಂಬೆ ಕದ್ದ ವಂಚಕರು ಪತ್ತೆ. ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡ ಮನೆಗಳಿಗೆ ಸಚಿವ ಸುಧಾಕರ್ ಹಕ್ಕುಪತ್ರ ವಿತರಣೆ. ರಾತ್ರಿಯಾದರೂ ಬಸ್ ಸಿಗದೆ ವಿದ್ಯಾರ್ಥಿಗಳ ಪರದಾಟ. ನಂದಿ ಕ್ರಾಸ್ನಲ್ಲಿ ಬಸ್ ತಡೆದು ಪ್ರತಿಭಟನೆ. ಕುಡಿಯೋಕೆ ಹಣ ಕೊಡಲಿಲ್ಲವೆಂದು ತಂದೆಯನ್ನು ಹೊಡೆದುಕೊಂಡು ನಂತರ ಕುಡಿದು ಬಿದ್ದು ಸತ್ತಿದ್ದಾನೆಂದು ನಾಟಕ. ಕೊನೆಗೂ ಸಿಕ್ಕಿಬಿದ್ದ ದುರಳ ಮಗ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.